ನಮ್ಮ ಕರ್ನಾಟಕ ಒಳಗೆ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೇಕಂದ್ರೆ ನಿಮ್ಮ ನೀಟ್ ಒಳಗೆ ಎಷ್ಟು ಮಾರ್ಕ್ಸ್ ಇರಬೇಕು, ನಿಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಏನೈತಿ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಮತ್ತು KCET ಎಕ್ಸಾಮ್ ಪ್ರಿಪ್ರೇಷನ್ ಒಳಗೆ ಬಹಳಷ್ಟು ಬ್ಯುಸಿ ಇರ್ತಾರೋ. ಮತ್ತು ಈಗ ಒಂದು ಕಾಮನ್ ಕ್ವಶನ್ ಏನಂದ್ರೆ ಈ ವರ್ಷದ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಈ ವರ್ಷ ನಾವು ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನಮಗೇನೈತಲ್ಲ ಗೌರ್ಮೆಂಟ್ ಸೀಟ್ ಸಿಗ್ತೈತಿ ಮತ್ತು ಯಾವ ಕಾಲೇಜ್ದಾಗ ಸೀಟ್ ಸಿಗ್ತೈತಿ ಅನ್ನೋದು ಬಹಳಷ್ಟು ಸ್ಟೂಡೆಂಟಿಗೆ ಏನೈತಲ್ಲ ಕನ್ಫ್ಯೂಸನ್ ಇರ್ತೈತಿ. ಫಸ್ಟ್ ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೆ, ನಾ ಎಷ್ಟು ಮಾರ್ಕ್ಸನ್ನು ತೊಗೋಬೇಕು, ನಾ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನನಗೇನೈತಲ್ಲ ಕರ್ನಾಟಕದಲ್ಲಿರುವ ಟಾಪ್ ಮೆಡಿಕಲ್ ಕಾಲೇಜ್ದೊಳಗೆ ಸೀಟ್ ಸಿಗ್ತೈತೆ. ಅದಕ್ಕಾಗಿನ ಈ ವಿಡಿಯೋ ಒಳಗೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದೇನೈತಲ್ಲ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡತ್ತೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟನೂ ನೋಡ್ರಿ. ಫಸ್ಟ್ ಏನಂದ್ರೆ ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತತಿ. ಪ್ರತಿ ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಒಂದು ವರ್ಷ ಮಾಡ್ರೇಟ್ ಬರ್ತೈತಿ, ಒಂದು ವರ್ಷ ಈಸಿ ಬರ್ತೈತಿ, ಒಂದು ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಬಹಳಷ್ಟು ಟಫ್ ಬರ್ತೈತಿ. ನೀವು ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತಾರೆ 2025 ಕ್ವಶನ್ ಪೇಪರ್ ಬಹಳಷ್ಟು ಟಫ್ ಬಂದಿತ್ತು. ಅವಾಗ ಏನೈತಲ್ಲ 500 ಮಾರ್ಕ್ಸಿಗೆ 50,000 ರ್ಯಾಂಕಿಂಗ್ ಇತ್ತು. ಅದು ನೀವು 2024 ಕ್ವಶನ್ ಪೇಪರ್ ನೋಡೋದಾದ್ರೆ 2,08,000 ರ್ಯಾಂಕಿಂಗ್ ಇತ್ತು. ಇದೇನೈತಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ 2023 1,08,000 ರ್ಯಾಂಕಿಂಗ್ ನಿಂತಿತ್ತು. ಇದೇನೈತಲ್ಲ ಪ್ರತಿ ವರ್ಷ ಏನೈತಲ್ಲ ಈ ರೀತಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ MBBS ಸೀಟ್ ಎಷ್ಟು ಅದಾವು ಅಂತ ಬಹಳಷ್ಟು ಕನ್ಫ್ಯೂಸನ್ ಆಗ್ತೈತಿ. ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ ಏನು ಕೌನ್ಸ್ಲಿಂಗ್ ಮಾಡ್ತೈತಿ ಅದ್ರೊಳಗೆ ಎಷ್ಟು ಸೀಟ್ ಇದ್ದು ಅಂದ್ರೆ 10,229 ಸೀಟ್ ಇದ್ದು. ಮತ್ತು ಲಾಸ್ಟ್ ಇಯರ್ ಎಷ್ಟು ಸೀಟ್ ಇನ್ಕ್ರೀಸ್ ಆಗ್ಯಾವಂದ್ರೆ 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವು. ಮತ್ತು 2024 ಎಷ್ಟು ಸೀಟ್ ಇದ್ದು ಅಂದ್ರೆ 9,282 ಸೀಟ್ ಇದ್ದು. ಇವೇನೈತಲ್ಲ ನಮ್ಮ ಕರ್ನಾಟಕ ಒಳಗೆ ಏನೈತಲ್ಲ ಲಾಸ್ಟ್ ಇಯರ್ KEದಿಂದ ಏನು ಕೌನ್ಸಿಲಿಂಗ್ ನಡೆಸ್ತೈತಿ ಅದರ ಸೀಟ್ಗಳು. ನೆಕ್ಸ್ಟ್ ನೋಡೋದಾದ್ರೆ ಪ್ರತಿ ವರ್ಷವೂ ಓಕೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ ಇರ್ತಾವೆ ಅದು ಏನೈತಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ಈಗ ಏನಂದ್ರೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದು ಕಟ್ ಆಫನ್ನು ನೋಡೋಣ. ಫಸ್ಟ್ ಯಾವುದಂದ್ರೆ ಇವು ಫೀಸ್ ಜಾಸ್ತಿ ಇರ್ತೈತಿ. ಯಾವುದಂದ್ರೆ ಅದರ್ಸ್ ಸೀಟಿನ ಕಟ್ ಆಫ್ 12 ಲಕ್ಷಕ್ಕೂ ನಿಂತೈತಿ. ಅದರ್ ಫೀಸ್ ಏನೈತಿ 36 ಲಕ್ಷ ಫೀಸ್ ಐತಿ. ಮತ್ತು ಓಪನ್ ಸೀಟ್ ಇದೇನೈತಲ್ಲ 84,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಅದ್ರ ಫೀಸು ಏನೈತಲ್ಲ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ GMPHದು ಎಷ್ಟಂದ್ರೆ 1,83,000 ಕಟ್ ಆಫ್ ನಿಂತೈತಿ. ಇದರದ್ದು ಫೀಸು ವರ್ಷಕ್ಕೆ 12 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ GMPದು 1,15,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 1,15,000 ಓಕೆ 457 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ SC ಕ್ಯಾಟಗರಿ ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 2,22,000 ನಿಂತೈತಿ. ಲಾಸ್ಟ್ ಇಯರ್ ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 395 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷವೂ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಾಗ ಸೀಟ್ ಬೇಕಾಗಿತ್ತಂದ್ರೆ ನೀವು 2,20,000ದಿಂದ 2,25,000 ತನಕ ಇರ್ಬೇಕು ಈ ಕಾಲೇಜ್ ಒಳಗೆ ಸೀಟ್ ಬೇಕಾತಂದ್ರೆ. ನೆಕ್ಸ್ಟು ರೂರಲ್ಗೆ ಏನೈತಿ 2,22,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ 2,28,000 ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 391 ಮಾರ್ಕ್ಸಿಗೆ. ಮತ್ತು ಈ ವರ್ಷ ನೀವು ಎಲ್ಲರೇ ಈ ಕಾಲೇಜ್ದಾಗ ಸೀಟ್ ಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ 2,20,000ದಿಂದ 2,30,000 ತನಕ ಇರಬೇಕು. 391 ಮಾರ್ಕ್ಸ್ ಏನೈತಲ್ಲ ನಿಮ್ಮ ಮಾರ್ಕ್ಸ್ ಅರೌಂಡ್ 450 ತನಕ ಇದ್ರೂ ಸಿಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಾದ್ರೆ ST ಕ್ಯಾಟಗರಿ ಜನರಲ್ ಮೆರಿಟ್ದು 2,12,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 401 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಇವು ಎದಕ್ಕೆ ಸೀಟ್ ಆ್ಯಡ್ ಆಗಿಲ್ಲ ಅಂದ್ರೆ
ಈ ಕಾಲೇಜ್ದಾಗ ಇದೇನೈತ್ಲ ಪ್ರೈವೇಟ್ ಕಾಲೇಜ್ ಆಗಿರ್ತೈತಿ. ಗೌರ್ಮೆಂಟ್ ಸೀಟ್ ಅದು 1.5 ಲಕ್ಷದ ಏನು ಫೀಸ್ ಇರ್ತೈತ್ಲ, 1,53,000 ಏನು ಫೀಸ್ ಇರ್ತೈತ್ಲ, ಅವು ಸೀಟ್ ಏನೈತ್ಲ ಕಡಿಮೆ ಇರ್ತಾವೆ. ನೆಕ್ಸ್ಟ್ ನೋಡೋದಾದ್ರೆ ಕೆಟಗರಿ 1 ಜನರಲ್ ಮೆರಿಟ್ 93,000 ಏನೈತ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 469 ಮಾರ್ಕ್ಸಿಗೆ ನಿಂತೈತಿ. ಮತ್ತು ರೂರಲ್ ಏನೈತ್ಲ 94,000 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದು ಸೇಮ್ ಮಾರ್ಕ್ಸಿಗೆನ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 2A ಕೆಟಗರಿ ಜನರಲ್ ಮೆರಿಟ್ ಎಷ್ಟು ಕಟ್ ಆಫ್ ಐತಿ ಅಂದ್ರೆ 89,000 ಕಟ್ ಆಫ್ ಐತಿ. ಮತ್ತು ಎಷ್ಟು ಮಾರ್ಕ್ಸ್ ಅಂದ್ರೆ 472 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು 2A ಕೆಟಗರಿ ಹೈದರಾಬಾದ್ ಕರ್ನಾಟಕ 1,01,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 464 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 1,15,000 ಅಂದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 455 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು ಏನೈತಿ 92,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 471 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2B ಕೆಟಗರಿ ಜನರಲ್ ಮೆರಿಟ್ ಏನೈತ್ಲ 76,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 482 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3B ಕೆಟಗರಿ ಜನರಲ್ ಮೆರಿಟಿಗೆ ಏನೈತೆ 71,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 485 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 474 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3A ಕೆಟಗರಿ ಜನರಲ್ ಮೆರಿಟಿಗೆ ನೋಡೋದಾದ್ರೆ 70,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟಂದ್ರೆ 480 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಕಟ್ ಆಫ್ ನೋಡೋದಾದ್ರೆ 69,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 487 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 85,000 ಅಂದ್ರೆ 475 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಏನೈತ್ಲ 1,08,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 465 ಮಾರ್ಕ್ಸಿಗೆ. ಮತ್ತು ರೂರಲ್ ಏನೈತಿ 80,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 80,478. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತಾನೆ. ಥ್ಯಾಂಕ್ ಯು.